ಚಾಮುಂಡೇಶ್ವರಿ ದೇವಿಗೂ ಒಡೆಯರ್ ಮನೆತನಕ್ಕೂ ಇರುವಂತ ನಂಟು, ಹಾಗೆಯೇ ಚಾಮುಂಡೇಶ್ವರಿ ದೇವಿ ಒಡೆಯರ್ ಸಂಸ್ಥಾನಕ್ಕೆ ಕುಲದೇವಿ ಆಗಿದೆ ಹೇಗೆ ಅಂತ. ಸಹಜವಾಗಿ ಎಲ್ಲ ರಾಜಮನೆತನಕ್ಕೂ ಶಕ್ತಿ ಅಥವಾ ಶಕ್ತಿಯ ಒಂದು ಸ್ವರೂಪ ಕುಲದೇವಿನೇ. ಉತ್ತರ ಭಾರತದಲ್ಲಿ ನೀವು ನೋಡ್ಬೋದು, ಅನೇಕ ಕಡೆನೂ ಕೂಡ ಅವರ ಕುಲದೇವಿ ಇರುತ್ತೆ. ಇಲ್ಲಿ ಮೈಸೂರಲ್ಲಿ ನಾವು ಇಲ್ಲೇ ಆಳ್ತಾ ಇರೋವಂಥದ್ದು ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಾಯಿಯ ಒಂದು ಪೀಠ ಇಲ್ಲೇ ಇದೆ. ಸಹಜವಾಗಿ ಆ ಸಂಬಂಧ ಅಲ್ಲೇ ಸೃಷ್ಟಿಯಾಗಿದೆ ಅಂತ ನನ್ನ ಭಾವನೆ. ನಾವು ಪ್ರಾರಂಭದಲ್ಲಿ ಅಲ್ಲಿ ಅದು ಒಂದು ಶಕ್ತಿಪೀಠ ಆಗಿ ಅದು ಗುರುತಿಸಲಾಗಿತ್ತು. ಭಾಳ ಉಲ್ಲೇಖ ಇದೆ ಬೇರೆ ಬೇರೆ ಚೋಳರು, ಯಾಕಂದರೆ ಪಕ್ಕದಲ್ಲೇ ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಕೂಡ ಭಾಳಷ್ಟು ಕೊಡುಗೆಗಳಿದ್ದಾವೆ. ಗಂಗರ ಕಾಲದಲ್ಲಿರ್ಬೋದು, ಚೋಳರ ಕಾಲದಲ್ಲಿರ್ಬೋದು, ಭಾಳ ರಾಜಮನೆತನಗಳು ಹೊಯ್ಸಾಳರು ಕೂಡ ಒಂದು ದಾನ ಮಾಡಿರ್ತಕ್ಕಂಥದ್ದು ಇದೆ. ಆದರೆ ಬೆಟ್ಟದ ಅಮ್ಮನವರ ಒಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಅಮ್ಮನವರ ಒಂದು ಗುಡಿ ಏನಿತ್ತು ಅದು ಅಷ್ಟೇ ಒಂದು ಸಣ್ಣ ದೇವಸ್ಥಾನ ಇತ್ತು ಮುಮ್ಮಡಿಯವ್ರ ಕಾಲದಲ್ಲಿ. ಅಂದರೆ ಅವ್ರ ಕಾಲವರೆಗೂ ನಾವು ಎಲ್ಲರೂ ಮುಂದೆ ಆ ಬಾಗಿಲ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡುವಂಥದ್ದು ಏನು ಅವಕಾಶ ಇತ್ತು ಅಲ್ಲಿವರೆಗೂ. ಆದರೆ ಮುಮ್ಮಡಿಯವ್ರ ಕಾಲದಲ್ಲಿ ಸಂಘಟಿತ ರೀತಿಯಲ್ಲಿ ಆಗಮ ಪ್ರಕಾರ ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ರಾಜಗೋಪುರ ಎಲ್ಲ ನಿರ್ಮಾಣ ಮಾಡಿ ನಂತರ ಮುಂದುವರಿತಾ ಬಂದರು.